ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಆರೋಪ. ನನಗೆ ದುಡ್ಡು ಬೇಡ, ನಮ್ಮ ಮಕ್ಕಳು ನಾನು ಸಾಕಂತೀನಿ. ಫಸ್ಟ್ ಬ್ಲಡ್ ಬ್ಯಾಂಕ್ ಇಲ್ಲಿ ಓಪನ್ ಮಾಡೋದು ಸರ್. ಸರ್ ವೈದ್ಯರು ಹಾಗೂ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ವೈದ್ಯರ ನಿರ್ಲಕ್ಷ್ಯಕ್ಕೆ ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿ ಸಾವನ್ನಪ್ಪಿದ್ದು ಪೋಷಕರು ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಲ್ಲದೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ತಾಯಿ ಸಾವನ್ನಪ್ಪಿರುವುದು ಎಂದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಸ್ಪತ್ರೆ ಮುಂದೆ ಪ್ರತಿಭಟನೆಯನ್ನ ನಡೆಸಿ ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ನಡೆದಿದೆ. ರಕ್ತದ ಮಾದರಿ ಪರೀಕ್ಷೆಯಲ್ಲಿ ವೈದ್ಯಕೀಯ ಸಿಬ್ಬಂದಿ ತೋರಿದ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆ ಎಂದು ಆರೋಪ ಮಾಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಪುಲಿಕನಹಳ್ಳಿ ಗ್ರಾಮದ ಭಾಗ್ಯಮ್ಮ ಎಂಬುವವರು ಸೋಮವಾರ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಮಗುವಿಗೆ ಜನ್ಮ ನೀಡಿದ ಬಳಿಕ ತಾಯಿ ಹಾಗೂ ಮಗು ಆರೋಗ್ಯವಾಗಿಯೇ ಇದ್ದಾರೆ. ಆದರೆ ಸೋಮವಾರ ರಾತ್ರಿ ಇದ್ದಕ್ಕಿದ್ದಂತೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದಿದ್ದು ಕೂಡಲೇ ತಾಯಿಯನ್ನ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಬಾಣಂತಿ ಭಾಗ್ಯಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಬಾಣಂತಿ ಭಾಗ್ಯಮ್ಮ ಮಗುವಿಗೆ ಜನ್ಮ ನೀಡುವ ಮುನ್ನ ಬ್ಲಡ್ ಟೆಸ್ಟ್ ಮಾಡಿದಾಗ ಬಿ ಪಾಸಿಟಿವ್ ಎಂದು ಬಂದಿದೆ. ಆದರೆ ಆಪರೇಷನ್ ಬಳಿಕ ತೀವ್ರ ರಕ್ತಸ್ರಾವವಾಗಿ ಉಸಿರಾಟದ ತೊಂದರೆ, ಕೆಮ್ಮು ಹೆಚ್ಚಾದಾಗ ರಕ್ತದ ಅವಶ್ಯಕತೆ ಇತ್ತು. ಈ ವೇಳೆ ಮತ್ತೆ ಬ್ಲಡ್ ಚೆಕ್ ಮಾಡಿದಾಗ ಬಿ ನೆಗೆಟಿವ್ ಬಂದಿದೆ. ಅಲ್ಲದೆ ಕೂಡಲೇ ಬಾಣಂತಿ ಭಾಗ್ಯಮ್ಮಳನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಾಣಿ ವಿಲಾಸಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವನ್ನಪ್ಪಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಗೌರಿಬಿದನೂರಿನ ತಾಯಿ ಮಕ್ಕಳ ಆಸ್ಪತ್ರೆ ಮುಂದೆ ಜಮಾಯಿಸಿ ವೈದ್ಯರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ನಮಗೆ ಆದ ಅನ್ಯಾಯ ಯಾರಿಗೂ ಆಗಬಾರದು, ಕೂಡಲೇ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ತೆರಿಬೇಕು ಎಂದು ಮೃತ ಬಾಣಂತಿಯ ಗಂಡ ಆಗ್ರಹಿಸಿದ್ದಾರೆ. ಸೋಮವಾರ ಮದುವೆ ಮಾಡ್ಕೊಂಡು 3 ವರ್ಷ ಆಗಿತ್ತು. ಫಸ್ಟ್ ಮಗುನು ಇಲ್ಲೇ ಸಿಸರಿಂಗ್ ಮಾಡಿದ್ರು ಗೋವಿಂದ್ ಸರ್. ಅವ್ರು ಚೆನ್ನಾಗಿದ್ರು. ಇವಾಗ ಮಗುಗೆ ಮೊನ್ನೆ ಬಂದಾಗ ಈ ಥರ ಸಿಸರಿಂಗ್ ಮಾಡಿ ಡಾಕ್ಟ್ರ್ ಇಲ್ಲಿ ಆಗಲ್ಲ, ಇದು ವಾಣಿವಿಲಾಸಕ್ಕೆ ಹೋಗೋಣ ಅಂತೇಳಿ ವಾಣಿವಿಲಾಸಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಡಾಕ್ಟ್ರು ಆಗಲ್ಲ, ಇಲ್ಲಿ ಬ್ಲಡ್ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿದೆ, ಆಗಲ್ಲ ಇದಾಗ್ತದೆ ಅಂತೇಳಿ ಇದು ಮಾಡ್ತಾಯಿದ್ರು. ಇವತ್ತು ಬೆಳಗ್ಗೆ ಬಂದು ಇಲ್ಲೆಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರಿ. ಅಧಿಕಾರಿಗಳು ಏನೆಲ್ಲ ತೀರ್ಮಾನ ಮಾಡಿದ್ರು, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಏನು ಅಂತ? ಅಧಿಕಾರಿಗಳು ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತವ್ರೆ. ನಮಗೇನು ಹೇಳಿಲ್ಲ ಇನ್ನು. ಅವ್ರು ಮಾಡ್ತೀನಿ ಅಂದರೆ ನಾಳೆ ಮಾಡ್ತೀನಿ, ನಾಳೆ ಮೀಟಿಂಗ್ ಇದೆ, ನಾಳೆ ಬರ್ರಿ 3 ಗಂಟೆಗೆ ಅಂತ ಹೇಳಿದ್ರು. ಅಂದರೆ ನಿಮ್ಮದು ಏನಾದರೂ ಡಿಮ್ಯಾಂಡ್ಸ್ ಏನಾದರೂ ಇದೆಯಾ ಏನು? ನಮ್ಮದು ಡಿಮ್ಯಾಂಡ್ ಏನಿಲ್ಲ, ಸ್ವಲ್ಪ ಆಂಬುಲೆನ್ಸ್ ಸೌಲಭ್ಯ ಮಾಡಬೇಕು, ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕು ಸರ್ ಇಲ್ಲಿ. ನನಗೆ ದುಡ್ಡು ಬೇಡ, ನಮ್ಮ ಮಕ್ಕಳು ನಾನು ಸಾಕಂತೀನಿ. ಫಸ್ಟ್ ಬ್ಲಡ್ ಬ್ಯಾಂಕ್ ಇಲ್ಲಿ ಓಪನ್ ಮಾಡಬೇಕು ಸರ್. ದುಡ್ಡೇ ಬೇಡ ನನಗೆ ಬರೋ ದುಡ್ಡು ಬೇಕಾದ್ರೆ ಇಲ್ಲೇ ಕೊಟ್ಬಿಡ್ತೀನಿ. ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕು ಸರ್ ಫಸ್ಟ್. ಆಂಬುಲೆನ್ಸ್ ಸೌಲಭ್ಯ ನನಗೆ ಆ ದುಡ್ಡೇ ಬೇಡ, ನನ್ನ ಮಕ್ಕಳು ನಾನು ಸಾಕಂತೀನಿ. ಇಲ್ಲಿ ಆಪ್ರೇಷನ್ ಬಂದಾಗ ಅಮೌಂಟ್ ಏನಾದರೂ ಇಸ್ಕೊಂಡಿದ್ರೆ ನಿಮ್ಮ ಹತ್ರ ಏನು ಅಂತ? ಸರ್ ಆಪ್ರೇಷನ್ ಆದಮೇಲೆ ಇಸ್ಕೊಂಡಿದ್ದೆ ಸರ್. ಎಷ್ಟು ಇಸ್ಕೊಂಡಿದ್ರು? 7,000. ಈ ಹಿಂದೆ ಮಗು ಅದಕ್ಕೂ ಅಮೌಂಟ್ ಏನಾದರೂ ಇಸ್ಕೊಂಡಿದ್ರ? ಹಿಂದೆ ಮಗುಗೆ ಫಸ್ಟ್ ಮಗುಗೆ ಇಸ್ಕೊಂಡಿದ್ರು ಸರ್. ಎಷ್ಟು ಇಸ್ಕೊಂಡು? 10,000 ಇಸ್ಕೊಂಡು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಸಂತೋಷ್ ಬಾಬು ಭೇಟಿಯನ್ನ ನೀಡಿದ್ರು. ವಾಣಿವಿಲಾಸ ಆಸ್ಪತ್ರೆಯಲ್ಲಿ 3 ಗಂಟೆಗೆ ಬಾಣಂತಿ ಸಾವಾಗಿದೆ ಎಂದು ತಿಳಿಸಿದ್ರು. ಕೂಡಲೇ ಎನ್ಎಲ್ಸಿ ಮಾಡಿ ಕೇಸು ದಾಖಲಿಸಿದ್ದೇವೆ, ರಿಪೋರ್ಟ್ಗಾಗಿ ಕಾಯ್ತಿದ್ದೇವೆ ಮತ್ತು ಇರುವ ದಾಖಲೆಗಳನ್ನೆಲ್ಲ ಸೀಸ್ ಮಾಡಲಾಗಿದೆ. ಅಲ್ಲದೆ ಬಾಣಂತಿ ಸಾವಿನ ತನಿಖೆಗಾಗಿ ಸಮಿತಿ ರಚಿಸಿದ್ದೇವೆ ಎಂದು ತಿಳಿಸಿದ್ರು. 12/9/2025 ಭಾಗ್ಯಮ್ಮ ಎಂಬ ಮಹಿಳೆ, ಗರ್ಭಿಣಿ ಮಹಿಳೆ, ವೈಫ್ ಆಫ್ ರಾಜಪ್ಪ, 12ನೇ ತಾರೀಕು ಈ ಆಸ್ಪತ್ರೆಗೆ ಬಂದು ನೋಡಿಸ್ಕೊಂಡು ಕೆಮ್ಮು ನೆಗಡಿ ಅಂತ ಹೋಗಿದೆ. ಮತ್ತು ಅದೇ ಥರ 15ನೇ ತಾರೀಕು ಇದೇ ತಿಂಗಳು ಹೆರಿಗೆ ನೋವು ಅಂತ ಮೊದಲು ಸಿಜರಿನ್ ಆಗಿರ್ತದೆ, ಮತ್ತು ಹೆರಿಗೆ ನೋವು ಅಂತ ಹೇಳಿ ಬಂದಿರ್ತದೆ. 11:30ಗೆ ಬಂದಿರ್ತದೆ. ಸೊ 12:30 ಟೈಮ್ಗೆ ಅಡ್ಮಿಷನ್ ಮಾಡಿ 12:50ಕ್ಕೆ ಸಿಜರಿನ್ ಮಾಡಿರ್ತಾರೆ. ಸಿಜರಿನ್ ಮಾಡಿ ಮಗು ಗಂಡು ಮಗು ಆಗಿರ್ತದೆ, 3 kg ಗಂಡು ಮಗು ಆಗಿರ್ತದೆ. ಮತ್ತು 3 ಗಂಟೆವರೆಗೂ ನಾರ್ಮಲಾಗಿ ಚೆನ್ನಾಗಿರ್ತದೆ. ICUಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ICUಲ್ಲಿ ಶಿಫ್ಟ್ ಮಾಡಿ ಅಬ್ಸರ್ವೇಷನ್ ಮಾಡಿರ್ತಾರೆ.
ಆದರೆ ರಕ್ತಸ್ರಾವ ಸ್ಟಾರ್ಟ್ ಆಗಿದೆ. 2:30 ಇಂದ 3 ಗಂಟೆವರೆಗೂ ರಕ್ತಸ್ರಾವ ಆಗಿ PPH ಅಂತ ಹೇಳ್ತೀವಿ, ಅದು ಆಗಿದೆ. ಸೊ ಅದಕ್ಕೋಸ್ಕರ ಆವಾಗ ಸಿಸರಿನ್ಗೆ ಮತ್ತೆ ಒಂದು ಸರಿ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗದೇ ಇರೋದ್ರಿಂದ, ರಕ್ತಸ್ರಾವ ಕಡಿಮೆ ಆಗದೇ ಇರೋದ್ರಿಂದ ಮತ್ತು ಅದಕ್ಕೆ ಆಪ್ರೇಷನ್ ಆಗಿ ಗರ್ಭಕೋಶ ತೆಗೆಯುವಂಥದ್ದು ಆಪ್ರೇಷನ್ ಮಾಡ್ತಾರೆ. ಸೊ ಅದನ್ನು ತೊಗೊಂಡಿದ್ದಾರೆ. ಆ ಟೈಮಲ್ಲಿ ಬ್ಲಡ್ ಗ್ರೂಪ್ಗೆ ಅಂತ ಬ್ಲಡ್ ಬೇಕಾಗಿರ್ತದೆ, ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಬ್ಲಡ್ಡು ಟೆಸ್ಟ್ಗೆ ಮಾಡಿದಾಗ B ನೆಗೆಟಿವ್ ಅಂತ ಬಂದಿರ್ತದೆ. ಆದರೆ ತಾಯಿ ಕಾರ್ಡಲ್ಲಿ B ಪಾಸಿಟಿವ್ ಅಂತ ನಮೂದಿಸಿರೋದ್ರಿಂದ B ಪಾಸಿಟಿವ್ ಇವ್ರ ಹತ್ರ ಇತ್ತು, 3 ಪಾಯಿಂಟ್ಸ್ ಇತ್ತು. ಆದರೆ B ನೆಗೆಟಿವ್ ಅಂತ ಬಂದಿದ್ದ ತಕ್ಷಣ ಸೊ ಅದು ಇಲ್ಲದೆ ಇರೋದಕ್ಕೆ O ನೆಗೆಟಿವ್ ಗ್ರೂಪ್ ಎಲ್ರಿಗೂ, ಎಲ್ಲ ಜನರಿಗೂ ಕೊಡುವಂಥದ್ದು, ಯಾವುದೇ ಬ್ಲಡ್ ಗ್ರೂಪ್ ಕೊಡುವಂಥ ಯೂನಿವರ್ಸಲ್ ರೆಸಿಪಿ ಡೋನರ್ ಅಂತ ಆಗಿರುವಂಥ O ನೆಗೆಟಿವ್ ಗ್ರೂಪ್ ಇತ್ತು, ಅದನ್ನು ಹಾಕಿದ್ದಾರೆ. ಪ್ಲಸ್ ಆಪ್ರೇಷನ್ನು ಮಾಡಿದ್ದಾರೆ. ಸೊ ಇನ್ನೂ BP ಎಲ್ಲ ಕಡಿಮೆ ಆಗಿರೋದ್ರಿಂದ ಪ್ಲಸ್ ಉಸಿರಾಟ ತೊಂದರೆ ಇತ್ತು, ಪ್ಲಸ್ ICU ಕೇರ್ ಬೇಕು ಅಂಥೇಳಿ ನಮ್ಮ ಡಾಕ್ಟರ್ಸೇ ICU ವರ್ಕ್ ಮಾಡೋಂಥ ಅನಸ್ತೀಶಾ ಡಾಕ್ಟ್ರು ಪ್ಲಸ್ ಗರ್ಭಿಣಿ ಡಾಕ್ಟ್ರು ಯಾರು ಸಿಸರಿನ್ ಮಾಡಿದ್ದಾರೆ ಆ ಡಾಕ್ಟ್ರು ಇಬ್ಬರು 6 ಗಂಟೆ ಅಷ್ಟೊತ್ತಿಗೆ 6 ರಿಂದ 7 ಗಂಟೆ ಟೈಮ್ಗೆ ವಾಣಿ ವಿಲಾಸ್ಗೆ ರೀಚ್ ಮಾಡಿಸಿ ಅಲ್ಲಿ ಡಾಕ್ಟ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬಂದಿದ್ದಾರೆ. ಆದರೆ ಮತ್ತೆ 16ನೇ ತಾರೀಕು 3 ಗಂಟೆಗೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಥರ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಮೇಲ್ನೋಟಕ್ಕೆ ವರದಿ ಕೊಟ್ಟಿದ್ದಾರೆ ಅಲ್ಲಿಂದ. ಸೊ ಅದಾದಮೇಲೆ ಪೊಲೀಸ್ ಕೇಸ್ ಕೂಡ ಆಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಕೂಡ ಆಗಿದೆ. ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ B ಪಾಸಿಟಿವ್ ಗ್ರೂಪು ಅಲ್ಲಿಪುರದ PHCಯಲ್ಲಿ ಇದು ಹಿಂದಿನ ಗರ್ಭಿಣಿ ಆದಾಗ್ಲೂ 1.5 ವರ್ಷ ಹಿಂದೆ ಗರ್ಭಿಣಿ ಆದಾಗ್ಲೂ ಅಲ್ಲಿಪುರದಲ್ಲೇ B ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ ತಾಯಿ ಕಾರ್ಡಲ್ಲಿ. ಸೊ ಈ ಸರಿನೂ ಅಲ್ಲೇ ಚೆಕ್ ಮಾಡಿ ಕೊಟ್ಟಿದ್ದಾರೆ B ಪಾಸಿಟಿವ್ ಅಂತ. ಸೊ ರೆಕಾರ್ಡ್ಸ್ ಪ್ರಕಾರ ಅದಿದೆ. ಬಟ್ ಇಲ್ಲಿಗೆ ಬಂದಾಗ B ನೆಗೆಟಿವ್ ಅಂತಿದೆ. ಸೊ ಇವತ್ತು ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರನ್ನ ಆ್ಯಕ್ಷನ್ ತಗೊಳ್ಳಿಕ್ಕೆ ಈಗ ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿದ್ದು 2 ದಿನಗಳ ಮಗು ಈಗ ತಬ್ಬಲಿಯಾಗಿದೆ. ವೈದ್ಯರು ಬೇಜವಾಬ್ದಾರಿಯಿಂದ ಕೆಲಸ ಮಾಡದೆ ತಾಯಿ ಮಕ್ಕಳ ಪ್ರಾಣವನ್ನ ಉಳಿಸಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ TV, ಚಿಕ್ಕಬಳ್ಳಾಪುರ.